ಸ್ಟಾರ್ಟ್ ಆಕ್ಷನ್. ಎಲ್ರಿಗೂ ನಮಸ್ಕಾರ. ನಿನ್ನೆಯಿಂದ ಫೋನ್ ಮೇಲೆ ಫೋನು, ರಾಜೇಂದ್ರ ಸಿಂಗ್ ಬಾಬು ಪ್ಲೀಸ್ ಕಮ್, ಈ ಕಡೆ ಕೃಷ್ಣೇಗೌಡರು, ಆ ಕಡೆ ಅನಂತ್ ಸರ್, ನೀವು ಇನ್ವಿಟೇಷನ್ ಕೊಟ್ಟು ನನ್ನ ಕರೆದ್ರೆ ನಾನು ಚಿಕ್ಕವನಾಗ್ಬಿಡ್ತೀನಿ ಸರ್. ಯು ಆರ್ ಇನ್ಸ್ಪಿರೇಷನ್ ಸರ್. ನಾನು ಕುಲಗೌರ ಫಸ್ಟ್ ಸಿನಿಮಾ ಆಕ್ಟ್ ಮಾಡಿದ್ದಂತ ಎಲ್ಲರಿಗೂ ಗೊತ್ತು, ಚಿಕ್ಕ ಹುಡುಗನಾಗಿದ್ದಾಗ. ಬಟ್ ನನಗೆ ಫಸ್ಟ್ ನನ್ನ ಕೂರಿಸಿ ಒಂದು ಸಿಲೋಟಲ್ ಫೋಟೋ ತೆಗೆದಿತ್ತು ಎಸ್ ವಿ ರಾಜೇಂದ್ರ. ಅದೇನು ನೋಡಿದ್ರೆ ನನ್ನಲ್ಲಿ ಗೊತ್ತಿಲ್ಲ, ಬಟ್ ಅವತ್ತು ಅವ್ರು ಕೂರಿಸಿ ಒಂದು ಫೋಟೋ ತೆಗೆದು ಇವತ್ತು ನೆನಪಿದೆ. ಆ ಫೋಟೋ ನನ್ನ ಹತ್ರ ಇಲ್ಲ, ಬಟ್ ಐ ಕ್ಯಾನ್ ಸ್ಟಿಲ್ ರಿಮೆಂಬರ್. ನೀವು ಈ ತರ ಒಂದು ಕ್ಯಾಪ್ ಹಾಕೊಂಡು ಪ್ರೀಮಿಯರ್ ಸ್ಟುಡಿಯೋ ಕೂರಿಸಿ ಒಂದು ಫೋಟೋ ತೆಗೆದ್ರಿ ಸರ್. ನಿಮ್ಮನ್ನು ನೋಡಿದ್ರೆ ಒಂಥರ ರಾಯಲ್ ಫಿಗರ್ ಸರ್ ನೀವು. ಆ ಸಾಲ್ಟ್ ಅಂಡ್ ಪೆಪ್ಪರ್ ಲುಕ್ ಅಲ್ಲಿ ನೀವು ಯಾವತ್ತೋ ಹೀರೋ ಆಗ್ಬೇಕಾಗಿತ್ತು, ಆದ್ರೆ ನೀವು ಹೀರೋಗಳನ್ನ ತಯಾರು ಮಾಡೋ ಕೆಲಸ ತಗೊಂಡ್ರಿ. ಅದಕ್ಕಿಂತ ಇನ್ನೇನ್ ಮಾಡಕ್ಕಾಗುತ್ತೆ ನೀವು? ಅಂದ್ರೆ ನಮ್ಗೆಲ್ಲ ಒಂದು ಅಭ್ಯಾಸ ಇದೆ ಸರ್, ಕೆಟ್ಟ ಅಭ್ಯಾಸ ಇದೆ. ಗೆಲುವನ್ನ ಸೆಲೆಬ್ರೇಟ್ ಮಾಡೋ ಅಭ್ಯಾಸ ನಮ್ಗೆ. ಗೆದ್ದಾಯ್ತು ಅದನ್ನಿಂದ ಕಿಸಿಯೋದು ನಾವು ಮತ್ತೆ ಮತ್ತೆ ಸೆಲೆಬ್ರೇಟ್ ಮಾಡೋದು. ಇಂಥ ವ್ಯಕ್ತಿಗಳನ್ನ ಸೆಲೆಬ್ರೇಟ್ ಮಾಡಬೇಕು, ಸಿನಿಮಾನ ಸೆಲೆಬ್ರೇಟ್ ಮಾಡಬೇಕು, ಇಂಥ ಪ್ಯಾಷನ್ ಇರೋರನ್ನ ಸೆಲೆಬ್ರೇಟ್ ಮಾಡಬೇಕು. ಮನುಷ್ಯ ಸೋಲೋದು ಸಿನಿಮಾ ಸೋತಾಗಲ್ಲ, ಅವನು ಸೋತಾಗ ಅಕ್ಕಪಕ್ಕ ಇರೋರು ಅವನು ನೋಡೋ ರೀತಿಯಿಂದನೇ ಜಾಸ್ತಿ ಸೋಲೋದು. ವಾಟ್ ಎವರ್ ಇಟ್ ಈಸ್. ನಾನು ಒಂದು ಮಾತು ಇವತ್ತು ಹೇಳಲೇಬೇಕಂತ ಅನ್ಸಿದ್ದು ನನಗೇನಂದ್ರೆ, ನಿಮ್ಗೆ ಲೈಫ್ ಹೆಂಗ್ ಕೊಟ್ಟಿದ್ದೀರೋ ಗೊತ್ತಿಲ್ಲ ಸರ್, ಸಿನಿಮಾ ನಿಮಗೆ ಕೊಟ್ಟಿರೋದು ತುಂಬಾ ಕಡಿಮೆ. ಯು ಡಿಸರ್ವ್ ಮೋರ್ ದೆನ್ ವಾಟ್ ಯು ಆರ್ ಆಕ್ಚುಲಿ. ನಾವೆಲ್ಲ ಏನಾದ್ರು ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದೀವಿ ಅಂದ್ರೆ ಇವ್ರನ್ನ ನಾನು ಚಿಕ್ಕ ವಯಸ್ಸಿಂದ ಇವ್ರ ದೊಡ್ಡ ಮೇಲೆ ಕೂತು ಬೆಳೆದಿದ್ದೀನಿ. ಬಟ್ ಏನ್ ಸಿನಿಮಾ ನಾನು ಮಾಡೋದು, ಪ್ರೇಮ್ ಲೋಕ ಮಾಡಿದಾಗಲೂ ಸರಿ, ಯಾವ ಸಿನಿಮಾ ಮಾಡಿದಾಗಲೂ ಸರಿ, ರವಿ ಅದೇನ್ ಶಾರ್ಟ್ ತೆಗಿದ್ಯಾ ಕಣ, ಅದೇನ್ ಸಿನಿಮಾ ತೆಗಿದ್ಯಾ ಕಣ ಅಂತ ಏನಾದ್ರೆ ಮನಸ್ಫೂರ್ತಿಯಾಗಿ ಇವತ್ತರೂ ಹೊಗಳಿಕೆಯಿಂದ ಬಂದಿದ್ರೆ ಅದು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು. ನಾನು ಏನ್ ಕನ್ಸ್ಕೊಂಡ್ರಿ ಇವ್ರು ಅವತ್ತು, ಇವ್ರು ಸಾಧ್ಯನೇ ಇಲ್ಲ ರೀ ಇವ್ರು ಅವತ್ತು. ಇವ್ರು ಗಂಡ ಬೇಡ ಮಾಡಕ್ಕೆ ನಮ್ಮ ಮನೆಗೆ ಬಂದಿರೋರು, ಅವತ್ತಿಗೆ ಕೋಟಿ ಗಟ್ಟಲೆ ದುಡ್ಡು ಕೇಳೋರು, ಸಾಲ ಕೇಳೋರು. ಇವ್ರು ನಂತರ ನನ್ನಿಂದ ಜಾಸ್ತಿ ಸಾಲ ಮಾಡ್ಕೊಂಡೇ ಬಂದವರು. ಕೆಲವು ಸಿನಿಮಾ ಹೆಂಗ್ ಮಾಡ್ಬೇಕಂದ್ರೆ ಬರೀ ಗೆದ್ದವ್ರು ಹಿಂದೆ ಹೋಗಿ ಸಿನಿಮಾ ಮಾಡೋದಲ್ಲ. ಇಂಥವ್ರು ಸುಮ್ಮನೆ ಆದ್ರೆ ಸಿನಿಮಾ ಕೊಟ್ಟು ಒಂದು 5 ಕೋಟಿ ಸೋಕರು ಚಿಂತ ಇಲ್ಲ, ಸಿನಿಮಾ ಮಾಡಕ್ಕೆ ಯುನೀಕ್ ಪೀಪಲ್ ಟು ಸೆಲೆಬ್ರೇಟ್. ಇವ್ರು ಕನಸು ಕೊಟ್ಟವರು, ಡ್ರೀಮ್ ಮರ್ಚೆಂಟ್ ಅನ್ನೋದು. ಎಷ್ಟೋ ಜನ ಕನಸು ಕೊಟ್ಟರು, ಎಷ್ಟೋ ಜನ ಜೀವನ ಕೊಟ್ಟರು. ನಾವೆಲ್ಲ ಕನ್ಸ್ಕೊಂಡಿದೀವಿ ಅಂದ್ರೆ ನಮ್ಮ ಜೀವನದಲ್ಲಿ ಇವ್ರದೊಂದು ಪಾಲಿದೆ. ಇವ್ರ ಫ್ಯಾಮಿಲಿ ಜೊತೆ ನಾವು ಇವರು ಕೂಡ ಆಯ್ತು. ಇವರು ಕೂಡ ಸಿನಿಮಾನೇ ಜೀವನ ಅನ್ಕೊಂಡು ಬಂದವರು. ಇವ್ರು ಇಡೀ ಫ್ಯಾಮಿಲಿ, ನನ್ನ ಇವ್ರ ಮನೆಯವರು ಎಲ್ಲರೂ ನನಗೆ ಮೋರ್ ದೆನ್ ಎ ಫ್ಯಾಮಿಲಿ. ನನ್ನ ಫ್ಯಾಮಿಲಿ ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ಇಂಪಾರ್ಟೆನ್ಸ್ ಈ ಫ್ಯಾಮಿಲಿ ನನಗೆ. ಐ ಬಿನ್ ಎ ಪಾರ್ಟ್ ಆಫ್ ದರ್ ಫ್ಯಾಮಿಲಿ. ನಾನು ಆಕ್ಚುಲಾಗಿ ಬರ್ತೀನೋ ಬರಲ್ವ ಅಂದ್ರು. ಅಯ್ಯೋ ತೆರಿಕೆ, ನಾನು ಬರ್ದೇ ಇಲ್ಲ ಹೋಗ್ತೀನಿ ಸರ್. ನಾನು ಎಲ್ಲೇ ಇದ್ರು ಬರ್ತಿದ್ದೆ, ನಾನು ಬಂದು ಹೋಗದೆ ಸಾಧ್ಯನೇ ಇಲ್ಲ. ಏನೇವ ಸರ್, ನೀವು ಇವತ್ತವ್ರಿಗೆ ಏನ್ ಮಾಡಿದ್ರೆ ಗೊತ್ತಿಲ್ಲ ಸರ್. ಇನ್ ಮುಂದಕ್ಕೆ ನೀವು ಸಂಪಾದನೆ ಮಾಡಬೇಕು, ದುಡ್ಡು ಮಾಡಬೇಕು. ಆ ದುಡ್ಡು ಅಂದ್ರೆ ಗೆಲ್ಲುವಂತ್ಕೊಂಡ್ಬಿಟ್ಟಿದ್ದಾರೆ ಸರ್. ದಿನ ನಾನೇನು ಮಾಡಕ್ಕಲ್ಲ, ಅದಕ್ಕಾದ್ರೆ ದುಡ್ಡು ಮಾಡಿ ಸರ್. ಅದಕ್ಕೆ ಶಾರ್ಟ್ ಫಾರ್ಮ್ ಇದೆ ಸರ್, BBMP ಮೇಲೆ ಏನು, ಬಾಯಿಲ್ ಬೇಳೆ ಮೇಕ್ ಪ್ರಾಫಿಟ್, ಬಾಯಿಲ್ ಬೇಳೆ ಮೇಕ್ ಪ್ರಾಫಿಟ್. BBMP ಆಗಿ ಸರ್, ದುಡ್ಡು ಬರ್ಬೇಕು ಸರ್ ನಿಮಗೆ, ನಿಮ್ ಕನಸುಗಳಿಗೆ ಆ ದುಡ್ಡು ಒಂದು ಬೇಕಲ್ಲ ಸರ್. ಇಬ್ರು ಒಂದೇ ಏನು ವ್ಯತ್ಯಾಸ ಇಲ್ಲ. ಇಬ್ರು ಒಂದೇ ಜೋಡಿ. ಇಬ್ರು, ಅವನು ಗ್ಯಾಮ್ಲರ್, ನಾನು ಗ್ಯಾಮ್ಲರ್.